ಆದರೆ ಕಮ್ಮಿ ಸಮಯದಲ್ಲಿ ನಾವು ಗುರುಗಳ ಗುಣಗಾನನ ಮಾಡಿ ಗುರುಗಳ ಅನುಗ್ರಹ ಆಶೀರ್ವಾದನ ಪಡ್ಕೋಬಹುದು. ಹೇಗೆ ಅಂತ ಅಂದರೆ, ನೀವು ಕೇಳಿರ್ಬೋದು, ನಿಮಗೆ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆ ಸಂಪೂರ್ಣ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನಾನು ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ರಾಯರ್ನ ಯಾವ ರೀತಿ ಹೊಗಳಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅನ್ನಿಸ್ಬೋದು, ಇದೇನಿದು ರಾಯರ್ನ ಹೊಗಳಬೇಕು ಅಂತ ಹೇಳ್ತಿದ್ದಾರೆ ಅಂತ. ನೀವು ಪ್ರತಿನಿತ್ಯ ಪ್ರತಿ ಗುರುವಾರ ಅಂತ ಬಂದರೆ ನಿಮ್ಮ ಮನೆಗಳಲ್ಲಿ ರಾಯರಿಗೆ ಸೇವೆ ರೂಪದಲ್ಲಿ ಪೂಜೆನ ಸಲ್ಲಿಸಿರ್ತೀರ ಅಲ್ವಾ? ಯಾವತ್ತಾದರೂ ರಾಯರ್ನ ಹೊಗಳೋ ಪ್ರಯತ್ನ ಮಾಡಿದ್ದೀರಾ? ನೀವೇನು ಮಾಡ್ತೀರಾ? ಬರೀ ಜನರನ್ನು ಹೊಗಳುತ್ತೀರಾ. ಜನರನ್ನು ಹೊಗಳೋದ್ರಿಂದ ನಿಮಗೆ 5 ಪೈಸದ ಉಪಯೋಗ ಕೂಡ ಇಲ್ಲ. ಬದಲಾಗಿ ರಾಯರಿಗೆ ಅಂತ ಹೇಳಿ ಒಂದು 5 ನಿಮಿಷ ಸಮಯನ ಕೊಟ್ಟು ಅವರನ್ನು ಹೊಗಳಿ ನೋಡಿ, ನಿಮಗೆ ಆಶೀರ್ವಾದ ಸಿಗುತ್ತೆ ಮತ್ತು ರಾಯರ ಅನುಗ್ರಹ ಸಿಗುತ್ತೆ. ಯಾವ ರೀತಿಯಾಗಿ ಗುರುಗಳ ಗುಣಗಾನನ ಮಾಡಿ ಹೊಗಳಬೇಕು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಗುರುವಾರ ಅಂದರೆ ಸಾಕು, ಎಲ್ಲ ರಾಯರ ಭಕ್ತರಿಗೂ ಮನೇಲಿ ಹಾಗೆ ಮನಸ್ಸಲ್ಲಿ ಒಂದು ರೀತಿಯಾದ ಖುಷಿ ಅನ್ನೋದು ಆವರಿಸಿರುತ್ತೆ. ಗುರುವಾರಕ್ಕೋಸ್ಕರ ತುಂಬ ಜನ ಕಾಯ್ತಿರ್ತಾರೆ, ಅದರಲ್ಲಿ ನಾನು ಕೂಡ ಒಬ್ಳು. ಗುರುವಾರ ಬಂತು ಅಂತ ಅಂದರೆ ನಾವು ಮನೆಗಳಲ್ಲಿ ರಾಯರಿಗೆ ಅಂತ ಹೇಳಿ ಸೇವೆ ರೂಪದಲ್ಲಿ ಪೂಜೆನ ಸಲ್ಲಿಸ್ತೀವಿ. ಪೂಜೆ ಸಲ್ಲಿಸಾದ್ಮೇಲೆ ನಾವೇನು ಮಾಡ್ತೀವಿ, ಸಾಮಾನ್ಯವಾಗಿ ಗೊತ್ತಿದ್ದರೆ ಗುರುಗಳಿಗೆ ಅಂತ ಶ್ಲೋಕಗಳನ್ನ ಹೇಳ್ತೀವಿ, ಇಲ್ಲಾಂದರೆ ಹಾಡುಗಳನ್ನ ಹೇಳ್ತೀವಿ. ಏನೂ ಗೊತ್ತಿಲ್ಲ ಅಂದರೆ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ತೀವಿ. ಅದೂ ಹೇಳೋದಕ್ಕೆ ಬರಲ್ಲ ಅಂದರೆ ರಾಯರಿಗೆ ಭಕ್ತಿ ಶ್ರದ್ಧೆಯಿಂದ ನಮಸ್ಕಾರನ ಮಾಡ್ತೀವಿ. ಆದರೆ ಇದನ್ನೂ ಮೀರಿ ನಾವು ಗುರುಗಳನ್ನ ಅವರ ಗುಣಗಾನನ ಹೇಳೋದ್ರ ಮೂಲಕ ಗುರುಗಳನ್ನ ನಾವು ಪ್ರೀತ್ಯರ್ಥರನ್ನಾಗಿ ಮಾಡಿ ಗುರುಗಳಿಂದ ಅನುಗ್ರಹ ಆಶೀರ್ವಾದನ ಪಡ್ಕೋಬಹುದು ತುಂಬಾ ಸುಲಭವಾಗಿ. ಹೇಗೆ ಅಂತ ಅಂದರೆ, ಇವಾಗ ಗುರುರಾಯರ ಚರಿತ್ರೆ ಬುಕ್ಸ್ ಇದೆಯಲ್ವಾ, ಅದನ್ನು ಒಂದೇ ದಿನದಲ್ಲಿ ಓದೋದಕ್ಕೆ ಆಗಲ್ಲ. ಅಲ್ಲೇ ಆ ಬುಕ್ಸಲ್ಲೇ ಒಂದಷ್ಟು ನಿಯಮಗಳನ್ನ ಬರೆದಿದ್ದಾರೆ. ಒಂದು ದಿನಕ್ಕೆ 7 ಪುಟಗಳನ್ನ ಓದಬೇಕು. ಈ ರೀತಿಯಾಗಿ ಒಂದಷ್ಟು ದಿನ ಓದಿ ಕಂಪ್ಲೀಟ್ ಮಾಡಬೇಕು. ಓದೋದಕ್ಕೂ ಮುಂಚೆ ಗುರುರಾಯರ ಚರಿತ್ರೆ ಬುಕ್ಕಲ್ಲಿ ನಾವೇನಾದರೂ ಒಂದು ಸಂಕಲ್ಪನ ಮಾಡ್ಕೋಬಹುದು. ಗುರುಗಳ ಬಗ್ಗೆ ತಿಳ್ಕೋಬೇಕು ಅನ್ನೋ ಒಂದು ಆಸೆಯಿಂದ ಕೂಡ ನಾವು ಗುರುಗಳ ಚರಿತ್ರೆ ಬುಕ್ಸ್ನ ಓದ್ಬೋದು. ಆದರೆ ಈ ಗುರುವಾರ ದಿನ ನಾವು ರಾಯರಿಗೆ ಪೂಜೆ ರೂಪದಲ್ಲಿ ಸೇವೆನ ಸಲ್ಲಿಸಿ ಆ ಚರಿತ್ರೆ ಬುಕ್ನ ಓದೋದಕ್ಕೆ ತುಂಬ ಸಮಯ ಬೇಕಾಗುತ್ತೆ. ಒಂದೇ ದಿನದಲ್ಲಿ ಆ ಚರಿತ್ರೆ ಬುಕ್ಕನ್ನ ಓದಿ ಕಂಪ್ಲೀಟ್ ಆಗಿ ಮುಗಿಸೋದಕ್ಕೆ ಆಗಲ್ಲ. ಚರಿತ್ರೆ ಬುಕ್ಕನ್ನ ಓದೋದ್ರಿಂದ ಗುರುಗಳ ಅನುಗ್ರಹ ಆಶೀರ್ವಾದ ತಪ್ಪೇ ನಾವು ಪಡ್ಕೊಳ್ತೀವಿ. ಆದರೆ ಕಮ್ಮಿ ಸಮಯದಲ್ಲಿ ನಾವು ಗುರುಗಳ ಗುಣಗಾನನ ಮಾಡಿ ಗುರುಗಳ ಅನುಗ್ರಹ ಆಶೀರ್ವಾದನ ಪಡ್ಕೋಬಹುದು. ಹೇಗೆ ಅಂತ ಅಂದರೆ, ನೀವು ಕೇಳಿರ್ಬೋದು, ಜಯ ಜಯ ವೀವೇ ರಾಘವೇಂದ್ರ ಭವಭಯನಾಶಕ ರಾಘವೇಂದ್ರ. ಇದನ್ನು ತುಂಬ ಜನ ಕೇಳಿರ್ಬೋದು ಅಥವಾ ಇನ್ನೂ ಕೆಲವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಈ ಒಂದು ಹಾಡಲ್ಲಿ ಗುರುಗಳ ಗುಣಗಾನನ ನಾವು ಮಾಡ್ಬೋದು ಕೇವಲ ಒಂದು 10 ನಿಮಿಷದಲ್ಲಿ. ಇದೇ ರೀತಿಯಾಗಿ ಹೇಳಬೇಕು ಆ ಥರ ಏನಿಲ್ಲ. ನಿಮಗೆ ಓದಬೇಕು ಅಂತ ಅನಿಸಿದ್ರೆ ಓದೋ ರೀತಿ ಕೂಡ ಗುರುಗಳ ಗುಣಗಾನನ ಹೇಳ್ಬೋದು ಈ ಹಾಡಿನ ಮೂಲಕ. ಇಲ್ಲ ಅಂತ ಅಂದರೆ ನೀವು ಹಾಡಿನ ರೀತಿಯೇ, ಅಂದರೆ ಒಂದು ಪ್ಯಾರಾದಲ್ಲಿ 4 ಲೈನ್ ಬರುತ್ತೆ, 10 ನಿಮಿಷ ಸಾಕು. ಈ ಒಂದು ಸಾಲುಗಳಲ್ಲಿ ಪೂರ್ತಿ ರಾಯರ ಚರಿತ್ರೆ ಬುಕ್ಕಲ್ಲಿ ಏನು ಇದೆಯೋ ಗುರುಗಳ ಗುಣಗಾನ ಅದನ್ನೆಲ್ಲ ಕೂಡ ಈ ಒಂದೇ ಹಾಡಲ್ಲಿ ನಾವು 10 ನಿಮಿಷದಲ್ಲಿ ಹೇಳಿ ಗುರುಗಳ ಮುಂದೆ ಕೂತು ಭಕ್ತಿ ಶ್ರದ್ಧೆಯಿಂದ ನಾವು ಗುರುಗಳ ಅನುಗ್ರಹನ ತುಂಬಾ ಸುಲಭವಾಗಿ ಪಡ್ಕೋಬಹುದು. ನೀವು ಗುರುವಾರ ಸೇವೆ ಎಲ್ಲ ಸಲ್ಲಿಸಾಗುತ್ತಲ್ವ, ಅದಾದಮೇಲೆ ಗುರುಗಳ ಮುಂದೆ ಕೂತ್ಕೊಂಡು ಈ ಒಂದು ಸಾಲುಗಳನ್ನ ಹೇಳ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಅಪಾರವಾದ ಭಕ್ತಿ ಅನ್ನೋದು ಉಂಟಾಗುತ್ತೆ ಮತ್ತು ಗುರುಗಳ ಅನುಗ್ರಹ ಕೂಡ ಪಡ್ಕೊಳ್ತೀರಾ. ಈ ಒಂದು ಸಾಲುಗಳನ್ನ ಹೇಳ್ತಿರ್ಬೇಕಾದ್ರೆ ನಿಮಗೆ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆ ಸಂಪೂರ್ಣವಾಗಿ ನೆನಪು ಮಾಡುತ್ತೆ ಈ ಒಂದು ಸಾಲುಗಳು. ಆದಷ್ಟು ಪ್ರತಿ ಗುರುವಾರ ಅಂತ ಬಂದಾಗ ಸೇವೆ ಎಲ್ಲ ಸಲ್ಲಿಸಿ ನಂತರ ಒಂದು 10 ನಿಮಿಷ ಇಲ್ಲಾಂದರೆ ಒಂದು 8 ನಿಮಿಷ ಗುರುಗಳಿಗೆ ಸಮಯನ ಕೊಟ್ಟು ಅವರನ್ನು ಈ ಹಾಡಿನ ಮೂಲಕ ಅಥವಾ ಈ ಸಾಲುಗಳ ಮೂಲಕ ಹೊಗಳಬೇಕು. ಹೊಗಳಿದಾಗ ಗುರುಗಳು ಕೂಡ ಪ್ರೀತ್ಯರ್ಥರಾಗಿ ನಮಗೆ ಅಪಾರವಾದ ಅನುಗ್ರಹ ಆಶೀರ್ವಾದನ ಮಾಡ್ತಾರೆ. ಇದೇ ವಿಡಿಯೋದಲ್ಲಿ ಈ ಒಂದು ಸಾಲುಗಳನ್ನ ನಾನು ಸಂಪೂರ್ಣವಾಗಿ ಹೇಳಿರ್ತೀನಿ. ನೀವು ಇದೇ ವಿಡಿಯೋನ ಪ್ಲೇ ಮಾಡಿ ಆದರೂ ಕೂಡ ನೀವು ಗುರುಗಳಿಗೆ ಸೇವೆ ಸಲ್ಲಿಸೋ ಸಮಯದಲ್ಲಿ ಕೇಳಿಸ್ಕೋಬೋದು, ಜೊತೆಗೆ ನೀವು ಕೂಡ ಹೇಳ್ಬೋದು. ಇಲ್ಲ ಅಂದರೆ ನಿಮ್ಮ ಫೋನ್ಗಳಲ್ಲಿ ಸಿಗುತ್ತೆ, ಜಯ ಜಯ ವೀವೇ ರಾಘವೇಂದ್ರ ಅಂತ ಸರ್ಚ್ ಕೊಟ್ಟರೆ ಅದರಲ್ಲಾದರೂ ಕೂಡ ನೀವು ಪ್ಲೇ ಮಾಡಿ ಗುರುಗಳ ಮುಂದೆ ಕೇಳಿಸ್ಕೊಳ್ತಾ ನೀವು ಕೂಡ ಹೇಳೋ ಪ್ರಯತ್ನನ ಪಡ್ಬೋದು. ತುಂಬಾ ಸರಳವಾಗಿದೆ, ಹಾಗೆ ತುಂಬ ಸುಲಭ ಕೂಡ ಹೇಳೋದಕ್ಕೆ. ಜಯ ಜಯ ವೀವೇ ರಾಘವೇಂದ್ರ ಭವಭಯನಾಶಕ ರಾಘವೇಂದ್ರ ತುಂಗಾ ತೀರದಿ ರಾಘವೇಂದ್ರ ಮಂಗಳ ಮಹಿಮನೆ ರಾಘವೇಂದ್ರ ಅಂಗರಹಿತರಿಗೆ ರಾಘವೇಂದ್ರ
ತಿಮ್ಮಣ್ಣನ ಸುತ ರಾಘವೇಂದ್ರ, ಕಂಗಳಿಲ್ಲದವರಿಗೆ ರಾಘವೇಂದ್ರ, ಬೊಮ್ಮ ಮಾರುತಿ ಪ್ರಿಯ ರಾಘವೇಂದ್ರ, ವೆಂಕಟನಾಮಕ ರಾಘವೇಂದ್ರ, ಸಂಕಟಹಾರಕ ರಾಘವೇಂದ್ರ, ಜಯ ಜಯ ವೀವೇ ರಾಘವೇಂದ್ರ, ಭವಭಯನಾಶಕ ರಾಘವೇಂದ್ರ, ವೀಣಾ ಪಂಡಿತ ರಾಘವೇಂದ್ರ, ಜ್ಞಾನ ವಿಶಾರದ ರಾಘವೇಂದ್ರ, ಸರಸ್ವತಿ ಪತ್ತಿ ರಾಘವೇಂದ್ರ, ಸರಸ್ವತಿ ವಿದ್ಯಾ ರಾಘವೇಂದ್ರ, ಕುಂಭಕೋಣ ವಾಸ ರಾಘವೇಂದ್ರ, ಸುಧೀಂದ್ರ ಶಿಷ್ಯ ರಾಘವೇಂದ್ರ, ಪರಿಮಳ ಪಂಡಿತ ರಾಘವೇಂದ್ರ, ಭಾಷ್ಯಕಾರ ಗುರು ರಾಘವೇಂದ್ರ, ಜಯ ಜಯ ವೀವೇ ರಾಘವೇಂದ್ರ, ಭವಭಯನಾಶಕ ರಾಘವೇಂದ್ರ, ಶಿಷ್ಯರ ವಿದ್ಯೆ ರಾಘವೇಂದ್ರ, ಆಯಾಸದಿಂಬರೆ ರಾಘವೇಂದ್ರ, ಗಂಧವ ತೆಗೆಯನೆ ರಾಘವೇಂದ್ರ, ಅಗ್ನಿ ಸೂಕ್ತದಿಂ ರಾಘವೇಂದ್ರ, ವಿಪ್ರರು ಲೇಪಿಸೆ ರಾಘವೇಂದ್ರ, ಕ್ಷಿಪ್ರದಿ ಮಯೂರಿ ರಾಘವೇಂದ್ರ, ಶರಣು ಹೋಗಲು ರಾಘವೇಂದ್ರ, ವರುಣ ಸೂಕ್ತದಿಂ ರಾಘವೇಂದ್ರ, ಜಯ ಜಯ ವೀವೇ ರಾಘವೇಂದ್ರ, ಭವಭಯನಾಶಕ ರಾಘವೇಂದ್ರ, ಚಂದನವಾಯಿತು ರಾಘವೇಂದ್ರ, ಸುತನಿಗೆ ಮುಂಜಿಯು ರಾಘವೇಂದ್ರ, ಸನ್ಯಾಸಿಯಾಗಲು ರಾಘವೇಂದ್ರ, ಶಾರದಾಜ್ಞೆಯು ರಾಘವೇಂದ್ರ, ಆಶ್ರಮ ಧರಿಸಿದ ರಾಘವೇಂದ್ರ, ಪಿಶಾಚಿಯಾಗೆ ಸತಿ ರಾಘವೇಂದ್ರ, ಮೋಕ್ಷವಗೈಸಿದ ರಾಘವೇಂದ್ರ, ಚತುಷಷ್ಟ್ರಿ ಕಲೆಯಿಂದ ರಾಘವೇಂದ್ರ, ಜಯ ಜಯ ವೀವೇ ರಾಘವೇಂದ್ರ, ಭವಭಯನಾಶಕ ರಾಘವೇಂದ್ರ, ಅತುಲ ಪ್ರಕಾಶನು ರಾಘವೇಂದ್ರ, ಮೊದಲಿನ ಗುರು ರಾಘವೇಂದ್ರ, ಯಾದವೇಂದ್ರರು ರಾಘವೇಂದ್ರ, ಅಧಿಕಾರ ನಮ್ಮದು ರಾಘವೇಂದ್ರ, ಅಧಿಕ ತೊಂದರೆ ಕೊಡೆ ರಾಘವೇಂದ್ರ, ಹರಿಯ ಸ್ಮರಿಸಲು ರಾಘವೇಂದ್ರ, ಪರಿಹಾರವಾಯಿತು ರಾಘವೇಂದ್ರ, ಬಡ ವೆಂಕಣ್ಣಂಗೆ ರಾಘವೇಂದ್ರ, ಜಯ ಜಯ ವೀವೇ ರಾಘವೇಂದ್ರ, ಭವಭಯನಾಶಕ ರಾಘವೇಂದ್ರ, ಒಡೆಯನ ದಯೆಯಿಂದ ರಾಘವೇಂದ್ರ, ದಿವಾನಗಿರಿ ಬರೆ ರಾಘವೇಂದ್ರ, ದಿವಾನ ದೊರೆಗಳ ರಾಘವೇಂದ್ರ, ಮುಸಲ್ಮಾನ ದೊರೆ ರಾಘವೇಂದ್ರ, ತಟ್ಟೆಲಿ ಭೋಜನ ರಾಘವೇಂದ್ರ, ಬಟ್ಟೆಯ ಮುಚ್ಚಿರೆ ರಾಘವೇಂದ್ರ, ತೀರ್ಥವ ಪ್ರೋಕ್ಷಿಸೆ ರಾಘವೇಂದ್ರ, ತಟ್ಟೆಲಿ ಫಲಪುಷ್ಪ ರಾಘವೇಂದ್ರ, ಜಯ ಜಯ ವೀವೇ ರಾಘವೇಂದ್ರ, ಭವಭಯನಾಶಕ ರಾಘವೇಂದ್ರ, ವಂದಿಸಿದನು ದೊರೆ ರಾಘವೇಂದ್ರ, ಮಾನ್ಯಗಳನ್ನು ಕೊಡೆ ರಾಘವೇಂದ್ರ, ದೊರೆಯ ನೆನಪಿಗೆ ರಾಘವೇಂದ್ರ, ಗೋಪುರ ವಿರಿಸಿದ ರಾಘವೇಂದ್ರ, ವೆಂಕಣ್ಣಂಗೆ ಪೆಳೆ ರಾಘವೇಂದ್ರ, ಮಾಧವರಾದಿ ರಾಘವೇಂದ್ರ, ಕೆರೆಯೇರಿ ಮೇಲೆ ರಾಘವೇಂದ್ರ, ಕರಿಯ ಶಿಲೆಯೊಳು ರಾಘವೇಂದ್ರ, ಜಯ ಜಯ ವೀವೇ ರಾಘವೇಂದ್ರ, ಭವಭಯನಾಶಕ ರಾಘವೇಂದ್ರ, ವೃಂದಾವನ ಮಾಡೆ ರಾಘವೇಂದ್ರ, ಉಳಿದ ಶಿಲೆಯೊಳು ರಾಘವೇಂದ್ರ, ಮಾರುತಿಯನ್ನು ಮಾಡಿ ರಾಘವೇಂದ್ರ, ಕೀರುತಿ ಪಡೆದರು ರಾಘವೇಂದ್ರ, ಉತ್ತಮ ದಿನದೊಳು ರಾಘವೇಂದ್ರ, ಶಿಷ್ಯರಿಗೇಳುತ್ತ ರಾಘವೇಂದ್ರ, ದಕ್ಷಿಣ ದ್ವಾರದಿ ರಾಘವೇಂದ್ರ, ಆ ಕ್ಷಣ ಹೊಕ್ಕರು ರಾಘವೇಂದ್ರ, ಜಯ ಜಯ ವೀವೇ ರಾಘವೇಂದ್ರ, ಭವಭಯನಾಶಕ ರಾಘವೇಂದ್ರ. ಒಂದು ದಿನ ಶ್ರೀಗಳು ರಾಘವೇಂದ್ರ, ಮದುವೆಗೆ ಶಿಷ್ಯ ಕೇಳೆ ರಾಘವೇಂದ್ರ, ಮೃತ್ತಿಕೆ ಕೊಡಲಾಗಿ ರಾಘವೇಂದ್ರ, ದ್ವಿಜಗೆ ಜಗುಲಿಯೋಳು ರಾಘವೇಂದ್ರ, ಬ್ರಹ್ಮ ಪಿಶಾಚಿಯು ರಾಘವೇಂದ್ರ, ಮೃತ್ತಿಕೆ ಬರದಿಂದ ರಾಘವೇಂದ್ರ, ಸುಟ್ಟು ಬುದಿಯಾಗೆ ರಾಘವೇಂದ್ರ, ಶಿಷ್ಯನ ಮದುವೆಯು ರಾಘವೇಂದ್ರ, ಜಯ ಜಯ ವೀವೇ ರಾಘವೇಂದ್ರ, ಭವಭಯನಾಶಕ ರಾಘವೇಂದ್ರ, ರತ್ನಹಾರ ಬರದಿಂದ ರಾಘವೇಂದ್ರ, ಅಗ್ನಿಯೊಳಿಟ್ಟರು ರಾಘವೇಂದ್ರ,
ಹಾರಬೇಕೆನ್ನಲು ರಾಘವೇಂದ್ರ ಕುಂಡದಿ ತೆಗೆದರು ರಾಘವೇಂದ್ರ. ನೀರಿನವನು ಕೇಳೆ ರಾಘವೇಂದ್ರ ಮೋಕ್ಷ ಬೇಕೆನ್ನಲು ರಾಘವೇಂದ್ರ. ಮುಕ್ತಿಯ ನಿತ್ತರು ರಾಘವೇಂದ್ರ ದೇಸಾಯಿ ಒಂದು ದಿನ ರಾಘವೇಂದ್ರ. ಜಯ ಜಯ ವೀವೇ ರಾಘವೇಂದ್ರ ಭವಭಯನಾಶಕ ರಾಘವೇಂದ್ರ. ಗುರುಗಳ ಕರೆಸಲು ರಾಘವೇಂದ್ರ ಮಾವಿನ ರಸದಳು ರಾಘವೇಂದ್ರ. ಆಡುವ ಮಗು ಬೀಳೆ ರಾಘವೇಂದ್ರ ಮಗು ಮೃತಿ ಹೊಂದಲು ರಾಘವೇಂದ್ರ. ಅಂದು ವೆಂದಿಸಿದರು ರಾಘವೇಂದ್ರ ರಾಮನ ದಯೆಯಿಂದ ರಾಘವೇಂದ್ರ. ಜೀವವನಿತ್ತರು ರಾಘವೇಂದ್ರ ಪರಿಜನ ಹರುಷದಿ ರಾಘವೇಂದ್ರ. ಜಯ ಜಯ ವೀವೇ ರಾಘವೇಂದ್ರ ಭವಭಯನಾಶಕ ರಾಘವೇಂದ್ರ. ತರಳನ ಕರೆದರು ರಾಘವೇಂದ್ರ ಗುರುಗಳು ಕರುಣಿಸಿ ರಾಘವೇಂದ್ರ. ಪ್ರಾಣವನಿತ್ತರು ರಾಘವೇಂದ್ರ ಒನಕೆ ಚಿಗುರಿಸಿ ರಾಘವೇಂದ್ರ. ವಿಪ್ರರಿಗೆ ಸಿರಿ ಬಂತು ರಾಘವೇಂದ್ರ ಶಿಷ್ಯನ ಮಗನೊಬ್ಬ ರಾಘವೇಂದ್ರ. ಬಿಸಿಲಲ್ಲಿ ಬಳಲಲು ರಾಘವೇಂದ್ರ ಶಾಟಿಲಿ ನೆರಳನು ರಾಘವೇಂದ್ರ. ಜಯ ಜಯ ವೀವೇ ರಾಘವೇಂದ್ರ ಭವಭಯನಾಶಕ ರಾಘವೇಂದ್ರ. ಇಚ್ಛಾ ಭೋಜನ ರಾಘವೇಂದ್ರ ಜಾತಕ ಬರೆಯಲು ರಾಘವೇಂದ್ರ. 100 ಮನುಜಗೆ ರಾಘವೇಂದ್ರ 300 ಗ್ರಂಥಕ್ಕೆ ರಾಘವೇಂದ್ರ. ಬೃಂದಾವನ ಕೇಳು ರಾಘವೇಂದ್ರ ಪರಿಪರಿ ರೋಗ ಹರ ರಾಘವೇಂದ್ರ. ಜಯ ಜಯ ವೀವೇ ರಾಘವೇಂದ್ರ ಭವಭಯನಾಶಕ ರಾಘವೇಂದ್ರ. ಜಯ ಜಯ ಮಂಗಳ ರಾಘವೇಂದ್ರ ಜಯ ಜಯ ವಿಠಲದಾಸ ರಾಘವೇಂದ್ರ. ನಿತ್ಯಾನಂದದೊಳು ರಾಘವೇಂದ್ರ ಜಯ ಜಯ ವೀವೇ ರಾಘವೇಂದ್ರ ಭವಭಯನಾಶಕ ರಾಘವೇಂದ್ರ. ಶ್ರೀಕೃಷ್ಣಾರ್ಪಣಮಸ್ತು. ಪ್ರತಿಯೊಬ್ಬರೂ ಹೇಳ್ಕೋಬೋದು, ತುಂಬಾ ಸರಳ ಐತೆ. ಮತ್ತು ಇದನ್ನು ಹೇಳುವಾಗ ಗುರುಗಳ ಚರಿತ್ರೆ ಬುಕ್ಕಲ್ಲಿ ನಡೆದಿರುವಂತಹ ಘಟನೆಗಳನ್ನೆಲ್ಲ ತುಂಬ ಸಿಂಪಲ್ಲಾಗಿ ಇಲ್ಲಿ ರೀಕಾಲ್ನ ಮಾಡ್ಬೋದು. ಅಂದರೆ ಎಲ್ಲವನ್ನು ಕೂಡ ನಾವು ನೆನ್ಪು ಮಾಡ್ಕೋಬಹುದು. ನೆನ್ಪು ಮಾಡ್ಕೊಳ್ತಾ ಗುರುಗಳನ್ನ ನೋಡ್ತಾ ಇದನ್ನು ಹೇಳೋದ್ರಿಂದ ನಿಮ್ಮಲ್ಲಿ ಭಕ್ತಿ ಅನ್ನೋದು ಹೆಚ್ಚಾಗುತ್ತೆ. ಗುರುವಾರ ಅಂದ್ರೇ ಬಹಳ ವಿಶೇಷ. ಅದರಲ್ಲೂ ನಾಳೆಯ ಗುರುವಾರ ಅಮಾವಾಸ್ಯೆ ಜೊತೆಗೆ ಬರ್ತಿದೆ. ಗುರುಗಳ ಒಂದು ವಿಶೇಷವಾದ ಅನುಗ್ರಹನ ಪಡ್ಕೊಳ್ಳೋದಕ್ಕೆ ನಿಮ್ಮ ಮನೆಗಳಲ್ಲಿ ಗುರುಗಳ ಸೇವೆನ ಮಾಡೋದ್ರ ಜೊತೆಗೆ ಗುರುಗಳ ಮಹಿಮೆನ ಸಾರುವಂತಹ ಈ ಸಾಲುಗಳನ್ನ ನೀವು ಹೇಳ್ಕೊಳ್ಳೋದ್ರಿಂದ ಗುರುಗಳ ಅನುಗ್ರಹನ ಬಹಳ ಸುಲಭವಾಗಿ ಪಡ್ಕೋಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.